ಎಸ್ ಫೈನಲ್ ನೋಡ್ಲಿಕ್ಕೆ ರೆಡಿ ಇದ್ದೀರಾ? ಏನು ಆವಾಜ ಬರ್ತಾ ಇಲ್ಲ, ಆವಾಜ ಬರ್ತಾ ಇಲ್ಲ. ಒಂದು ಬಾರಿ ಯಾರು ರೆಡಿ? ಎಸ್ ರೆಡಿ. ಒಂಚೂರು ಇಕೋ ಸ್ಟಾರ್ಟಿಂಗ್. ಎಸ್ ರೆಡಿ. ಎಸ್ ಫೈನಲ್ ಕದನ ಆರಂಭ. ಎಸ್ ನೋಡಿ, ಬಹುಮಾನ ಯಾರು ಘೋಷಣೆ ಮಾಡೋದ್ರು ಬೇಗ ಘೋಷಣೆ ಮಾಡಿ. ಎರಡು ಒಂದೇ ಮ್ಯಾಚ್ ಇದೆ. ಎಸ್ ಬಂದು ಆರಂಭವಾಗಿದೆ. ಆರಂಭದ ಮೊದಲನೇ ದಾಳಿಯಲ್ಲಿ ಬಜಾರ ಬುಲ್ಸ್ ಮೊಮ್ಮಗಟ್ಟಿ ತಂಡದ ಹಿಂದಿನ ದಾಳಿಯಲ್ಲಿ ಇಂಜುರಿ ಆದ್ರೂ ಕೂಡ ಮತ್ತೆ ಫೈನಲ್ ಕದನ ಆಡ್ತೀನಿ ಏನಾದ್ರೂ ಮಾಡಿ 30,000 ಒಯ್ಬೇಕಂತ ಪಣ ತೊಟ್ಟಿರುವಂತಹ ಆಟಗಾರರು. ಎಸ್ ಮತ್ತೊಮ್ಮೆ ಭೀಮ್ ಸಿಂಗ್ ಲಾಸ್ಟ್ ಈ ಆಟಗಾರನ ಕಾಣ್ತಾ ಇದ್ದೇವೆ ಆರಂಭದಲ್ಲಿ. ಎಸ್ ನೋಡಿ, ವಿಶೇಷವಾಗಿ ಡಿಎಸ್ಎಸ್ ನ ಅಧ್ಯಕ್ಷರು ರವಿಯನ್ನ ಕಾಂಬ್ಳೇರವರು ಪ್ರತಿ ಸೂಪರ್ ರೈಡ್ಗೆ 200 ರೂಪಾಯಿನ ಘೋಷಣೆ ಮಾಡಿದ್ದಾರೆ. ಘೋಷಣೆ ಮಾಡಿರುವಂತಹ ಮಾನ್ಯರಿಗೆ ಧನ್ಯವಾದಗಳು. ಪ್ರತಿ ಸೂಪರ್ ರೈಡ್ಗೆ 200 ರೂಪಾಯಿ ವಿಶೇಷವಾದಂತಹ ಆಕರ್ಷಕ ಬಹುಮಾನ. ಅಪ್ಪು ಸೆಮಿಫೈನಲ್ ಹಂತದ ಗೆಲುವಿನ ರೂವಾರಿ. ಸೆಮಿಫೈನಲ್ ಹಂತದಲ್ಲಿ ಅನೇಕ ಬಾರಿ ತಂಡಕ್ಕೆ ಆಶ್ರಯಾಗಿರುವಂತಹ ಆಟಗಾರ. ಫೈನಲ್ ಪಂದ್ಯದಲ್ಲಿ ಪ್ರಥಮ ದಾಳಿಯನ್ನು ಎದುರಿಸ್ತಾ ಇದ್ದಾರೆ. ಎರಡು ಉತ್ತಮ ತಂಡಗಳು. ಬಾಗಲಕೋಟೆ ನಡುವೆ ಧಾರವಾಡ. ಪ್ರಕಾಶ್ ಸಪಡಿ ದಾಳಿಗಾರ. ಫಸ್ಟ್ ಫೈಟ್ ತಂದವರಿಗೆ ಗೋಪಾಲ್ ಗೋರ್ಪಡೆರವರು 100 ರೂಪಾಯಿನ ಘೋಷಣೆ ಮಾಡಿದ್ದಾರೆ. ಎಸ್ ಮತ್ತೊಂದು ವಿಶೇಷವಾದಂತಹ ಸೂಚನೆ, ಒಂದು ಬಹುಮಾನದ ಘೋಷಣೆ ಆಗ್ತಾ ಇದೆ. ಇಲ್ಲಿ ಪ್ರಥಮ ಅಂಕ ಪ್ರಕಾಶ್ ಅವರಿಗೆ ದೊರಕುತ್ತಾ ಇದೆ. ಬೋನಸ್ ಜೊತೆಗೆ 1 ಅಂಕದ ಸಂಪಾದನೆಯೊಂದಿಗೆ ಏಕಕಾಲದಲ್ಲಿ 2 ಅಂಕದ ಸಂಪಾದನೆಯೊಂದಿಗೆ ತಂಡದ ದಾಖಲೆಯನ್ನು ಆರಂಭಿಸ್ತಾ ಇದ್ದಾರೆ. ಜಡು ಆ ದಾಯಿ ಮಾಡು ಇಲ್ಲವೇ ಮಾಡಿ. ಬಜಾರ ಬುಲ್ಸ್ ಮೊಮ್ಮಗಟ್ಟಿ ತಂಡದ ಪ್ರತಿಷ್ಠಿತ ದಾಳಿಗಾರ ಅಪ್ಪು ಮತ್ತಮ್ಮ. ನಡೆದ ಪಂದ್ಯದಲ್ಲಿ ಗೆದ್ದಂತ ತಂಡಕ್ಕೆ ಸೂಪರ್ ರೈಡ್ ಮಾಡಿದರೆ ಪ್ರತಿ ಸೂಪರ್ ರೈಡ್ಗೆ 200 ರೂಪಾಯಿ. ನಡೆದ ಪಂದ್ಯದಲ್ಲಿ ಗೆದ್ದಂತ ತಂಡಕ್ಕೆ ರವಿಯನ್ನ ಕಾಂಬ್ಳೇರವರು 500 ರೂಪಾಯಿನ ಘೋಷಣೆ ಮಾಡ್ತಾ ಇದ್ದಾರೆ. ತಾವುಗಳು ಕಬಡ್ಡಿ ಮೇಲೆ ಇಟ್ಟಂತ ಅಭಿಮಾನ, ಪ್ರೀತಿ, ವಾತ್ಸಲ್ಯ ಇನ್ನಷ್ಟು ಕೂಡ ಉತ್ತುಂಗಕ್ಕೆ ಬೆಳೀಲಿ. ಇಂಥ ಗ್ರಾಮೀಣ ಆಟಕ್ಕೆ ತಮ್ಮೆಲ್ಲರ ಸಹಕಾರ, ಪ್ರೋತ್ಸಾಹ ಸದಾಕಾಲ ಇರಲಿ ಅಂತ ಈ ಸಂದರ್ಭದಲ್ಲಿ ಆಶಿಸ್ತಾ ಇದ್ದೀವಿ. ಆರಂಭದಲ್ಲಿ 3-0 ಪಂದ್ಯ ಆರಂಭಗೊಂಡಿದೆ. 5 ಜನ ಆಟಗಾರ ನಡುವೆ ಅದ್ಭುತವಾದಂತಹ ಟ್ಯಾಕಲ್ ನೊಂದಿಗೆ ಲೆಫ್ಟ್ ತಾವು ಮುಂದಿನ ಡಬಲ್ ತಾಯಿ ಹೋಲ್ಡ್ ಬರ್ತಾ ಇದೆ. ಯಶಸ್ವಿ ಟ್ಯಾಕಲ್ ನೊಂದಿಗೆ ವಾಪಸ್ ಹಾತಿಯನ್ನು ಕಂಡುಕೊಳ್ತಾ ಇದ್ದಾರೆ. ಸಚಿನ್ ಆರಂಭದಲ್ಲಿ ಡಿಫೆನ್ಸ್ ಅನ್ನ ಚೆಕ್ ಮಾಡೋದ್ರೊಂದಿಗೆ ವಾಪಸ್ ಆಗಿರುವಂತಹ ಆಟಗಾರ ಎಡಬದಿಯಿಂದ ದಾಳಿಯನ್ನು ಸಂಘಟಿಸ್ತಾ ಇದ್ದಾರೆ. ಬೋನಸ್ 3-2 ಮಧ್ಯ ಪಂದ್ಯ. ಮತ್ತೊಮ್ಮೆ ಕೆಸರುಗುಪ್ಪ ತಂಡದ ಪರವಾಗಿ ಭೀಮ್ ಸಿಂಗ್ ದಾಳಿ ಭಾಗದಲ್ಲಿ ಜೆರ್ಸಿ ನಂಬರ್ 9ರಲ್ಲಿ ಗುರುತಿಸಿಕೊಳ್ಳಬಲ್ಲಂತ ಆಟಗಾರ ಅಂಕದ ಹುಡುಕಾಟದಲ್ಲಿ ತಲೆ ಹಾಕ್ತಾ ಇದ್ದಾರೆ. ಈ ಬಾರಿ ಮಿಸ್ಟೇಕ್ ಆಗ್ತಾ ಇದೆ. ರೈಟ್ ಕಾರ್ನರ್ ಮುಖೇನ ಶಂಕರ್ ಅವರಿಂದ ಮಿಸ್ಟೇಕ್ ಬರ್ತಾ ಇದೆ. 2 ಪಾಯಿಂಟ್ಸ್. ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್ ಆಗ್ತಾ ಇದೆ. 5-2 ಪಂದ್ಯ. 3 ಅಂಕದ ಮುನ್ನಡೆಯಲ್ಲಿ ಆರಂಭದಲ್ಲಿ ನೇತಾಜಿ ಕೆಸರುಗುಪ್ಪ ತಂಡ 2025ರ ಚಾಂಪಿಯನ್ ಪಟ್ಟಕ್ಕಾಗಿ ಸೆಣಸಾಡ್ತಕ್ಕಂಥ ಎರಡು ಬಲಾಢ್ಯ ತಂಡಗಳ ನಡುವೆ ರೋಚಕವಾದಂತಹ ಪಂದ್ಯ ಇದೆ. ಅದ್ಭುತವಾದ ಟೌನ್ ಟಚ್ ಬರ್ತಾ ಇದೆ ನೋಡಿ. ಒಂದು ಈ ಹುಡುಗನ ಎತ್ಕೊಂಡು ಬಂದ ನೋಡ್ರಿ, ಹುಡುಗ ಕಳ್ಕೊಂಡಿದೆ ನೋಡ್ರಿ. ಯಾರ್ದಿದೆ ದಯವಿಟ್ಟು ಪಾಲಕರು ಅಳಗಾಳಪ್ಪಿ ಕರ್ಕೊಂಡು ಹೋಗ್ತಾರೆ. ಏನಪ್ಪಿ ಹೆಸರು? ಮಾಮ ಎಲ್ಲಿದೆ ನೋಡಪ್ಪ. ಮಾಮ ಹಳೆಯ ಕರೆಯಕ್ಕತ್ತಾನೋ, ಹೆಸರು ಹೇಳ್ತಾ ಇಲ್ಲ, ಅಳ್ತಾ ಇದೆ ನೋಡಿ. ದಯವಿಟ್ಟು ಸಂಬಂಧಪಟ್ಟಂತವರು ಪಾಲಕರು ಆ ಮಗುನ ಕಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಕಬಡ್ಡಿ ಗ್ರೌಂಡ್ ಹತ್ರ ಒಂದು ಹುಡುಗ ಕಳೆದುಕೊಂಡಿದೆ. ಇಲ್ಲಿ ಈಗಾಗಲೇ ಸಿಕ್ಕಿದ್ದಾರೆ. ದಯವಿಟ್ಟು ನೋಡಿ ಯಾರ್ದಿದೆ. 6-3
3 ಅಂಕದ ಮುನ್ನಡೆಯೊಂದಿಗೆ ನೇತಾಜಿ ಕೆಸರುಗಾಂವ್. ಮತ್ತೊಮ್ಮೆ ಅಪ್ಪು ರೊಂದಿಗೆ ಪಂದ್ಯ ಸಾಗುತ್ತಾ ಇದೆ. ಫೈನಲ್ ಪಂದ್ಯಕ್ಕೆ ನಿರ್ಣಾಯಕರಾಗಿ ಟಿ.ಎನ್. ಅಲಗೂರು ಸರ್ ನಿರ್ಣಾಯಕರಾಗಿ ಬಿ ಬಂಗುಂ ಸರ್ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸ್ಕೋರರ್ ಆಗಿ ಕಾಶಿ ಸರ್ ಅವರು, ಥರ್ಡ್ ರೆಕಾರ್ಡರ್ ಆಗಿ ಶಾನೂರ್ ಸರ್ ಅವರು, 30 ಸೆಕೆಂಡ್ ಆಪರೇಟರ್ ಆಗಿ ಸದಾ ಸರ್ ಇದ್ದಾರೆ. ಅಸಿಸ್ಟೆಂಟ್ ಸ್ಕೋರರ್ ಆಗಿ ಬಂಜಾರ ಬುಲ್ಸ್ ಮೊಮ್ಮಿಗಟ್ಟಿ ಬದಿಯಲ್ಲಿ ನಮ್ಮ ಹರ್ಲಾಪುರ್ ಸರ್ ಇದ್ದಾರೆ. ಈ ಕಡೆಗೆ ನೇತಾಜಿ ಕೆಸರುಗಾಂವ್ ಬದಿಯಲ್ಲಿ ಅಪ್ಪು ಸರ್ ಇದ್ದಾರೆ. ಎಲ್ಲ ಅನುಭವಿ ನಿರ್ಣಾಯಕರು ಒಳಗೊಂಡಿರುವಂತ ಕಬಡ್ಡಿ ವೈಭವ ಕೊನೆ ಹಂತಕ್ಕೆ ಸಾಗಿ ಬರ್ತಾ ಇದೆ. ಪಂದ್ಯಾವಳಿಗೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಾಯ ಸಹಕಾರ ಮಾಡಿರುವಂತಹ ಎಲ್ಲ ಕೊಡುಗೆ ದಾನಿಗಳಿಗೆ ಮತ್ತೊಮ್ಮೆ ಕಾಡಸಿದ್ದೇಶ್ವರ ಜಾತ್ರಾ ಕಮಿಟಿ ಪರವಾಗಿ, ಕಬಡ್ಡಿ ಆಯೋಜಕರ ಪರವಾಗಿ ತಮ್ಮೆಲ್ಲರಿಗೂ ಕೂಡ ಅಭಿಮಾನದ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀವಿ. 6-3 ರೊಂದಿಗೆ ಬಂದು 4 ಜನ ಆಟಗಾರ ನಡುವೆ ಮತ್ತೊಮ್ಮೆ ಪ್ರಕಾಶ್ ಫೈನಲ್ ಪಂದ್ಯದ ಮೊದಲ ಅಂಕ ಪಡೆದಿರುವಂತಹ ಆಟಗಾರ. 4 ಜನ ಆಟಗಾರ ನಡುವೆ ಡಿಫೆನ್ಸ್ ಅನ್ನು ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ. ಪ್ರಯತ್ನ ನಡೀತಾ ಇದೆ. ಬಂಜಾರ ಬುಲ್ಸ್ ಮೊಮ್ಮಿಗಟ್ಟಿ ತಂಡಕ್ಕೆ ಮಾಡು ಇಲ್ಲವೇ ಮಾಡಿ ಅಂಕ ಪಡೆಯಲೇಬೇಕಾದ ಒತ್ತಡದಲ್ಲಿ 77 ಜರ್ಸಿಯಲ್ಲಿ ಗುರುತಿಸಿಕೊಳ್ಳಬಲ್ಲಂತ ಧಾರವಾಡ ತಂಡದ ಪ್ರತಿಷ್ಠಿತ ದಾಳಿಗಾರ ಅಪ್ಪು. ಮತ್ತಮ್ಮ ಬಲಬದಿಯ ದಾಳಿಗಾರ ರೈಟರ್ ಕಾತ್ ನೋಡಬೇಕಿಲ್ಲಿ ಪ್ರಯತ್ನ ನಡೀತಾ ಇದೆ. ಅಂತರ ಹುಡುಕಾಟದಲ್ಲಿ ಆಟಗಾರ ವೇಗದ ಮಾದಚಲ್ಲಿ ಹೊಂದಿರುವಂತಹ ಆಟಗಾರ. ಸಮಯ ಮೀರ್ತಾ ಇದೆ. ರೈಟ್ ಕಾರ್ನರ್ನಿಂದ ಬರ್ತಾ ಇದೆ ಸಿಂಗಲ್ ಟ್ಯಾಕಲ್. ಬೇಡವಾದಂತ ಟ್ಯಾಕಲ್ ಇತ್ತು. ಲೈನ್ ಹೊರಗಡೆಯಿಂದ ಟ್ಯಾಕಲ್ ಮಾಡಿದ್ರು, ಆದ್ರೂ ಕೂಡ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ತೋರಿಸ್ತಾ ಇದ್ರು. ಒಂದು ಬಾರಿ ಜೋರ ಚಪ್ಪಾಳೆ ಬರಲಿ ಪ್ರೇಕ್ಷಕರ 2 ತಂಡದ ಆಟಗಾರರಿಗೆ. 7-3 ರೊಂದಿಗೆ ಪಂದ್ಯ ಗೋರಾಯ್ ಸುಪಡಕಲ ಮತ್ತೊಮ್ಮೆ ಪ್ರಕಾಶ್ ಆಳೆ ದಾಳಿಯನ್ನು ಆರಂಭಿಸ್ತಾ ಇದ್ದಾರೆ. ಆಳೆ ದಾಳಿ ಇದೆ, ಪ್ರಯತ್ನ ನಡೀತಾ ಇದೆ. ಕಾತ್ ನೋಡಬೇಕಲ್ಲಿ 2 ಬದಿಯಿಂದ ದಾಳಿ ಮಾಡಬಲ್ಲಂತ ಆಟಗಾರ. ಒನ್ ಡಿಫೆಂಡರ್ ಸ್ವಲ್ಪ ಸೂಪರ್ ಟಕಲ್ 2 points to ಬಂಜಾರ ಬುಲ್ಸ್ ಮೊಮ್ಮಿಗಟ್ಟಿ. ಒನ್ ಡಿಫೆಂಡರ್ ಅಡ್ವಾನ್ಸ್ ಔಟ್ ಆಫ್ ಬೋರ್ಡ್. ಔಟ್ ಟ್ಯಾಕಲ್ ನಲ್ಲಿ ಭಾಗಿ ವಾದ ಮಾಡಬೇಡಿ. 8-5 ರೊಂದಿಗೆ ಪಂದ್ಯ 8-5. ಮತ್ತೊಮ್ಮೆ ಸಚಿನ್ ದಾಳಿ ಭಾಗದಲ್ಲಿ 3 ಅಂಕದ ಹಿನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ ಮೊಮ್ಮಿಗಟ್ಟಿ ತಂಡ. 3 ಅಂಕದ ಮುನ್ನಡೆಯೊಂದಿಗೆ ಕೆಸರುಗಾಂವ್. ಮತ್ತೊಮ್ಮೆ ಬಲಿಷ್ಠವಾದ ಟ್ಯಾಕಲ್ ಬರ್ತಾ ಇದೆ. ಬೋನಸ್ ಟು ಮೊಮ್ಮಿಗಟ್ಟಿ. ಟ್ಯಾಕಲ್ ಪಾಯಿಂಟ್ ಕೆಸರುಗಾಂವ್. 9-6. ಮತ್ತೊಮ್ಮೆ ಪ್ರಕಾಶ್ ಹಿಂದಿನ ದಾಳಿಯಲ್ಲಿ ವಿಫಲತೆಯನ್ನು ಕಾಣಿರುವಂತಹ ಆಟಗಾರ. ಎಡಬದಿಯಿಂದ ದಾಳಿಯನ್ನು ಸಂಘಟಿಸ್ತಾ ಇದ್ದಾರೆ. ಕಾತ್ ನೋಡಬೇಕಿಲ್ಲಿ 2 ಜನ ಆಟಗಾರ ನಡುವೆ ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ ಡಿಫೆನ್ಸ್ ಅನ್ನು. ರೊಂದಿಗೆ ಪಂದ್ಯಾವಳಿಗೆ ಪ್ರಥಮ ಬಹುಮಾನ 30,000 ರೂಪಾಯಿಯನ್ನು ಪ್ರಾಯೋಜಕವಾಗಿ ನೀಡಿದ್ದಾರೆ. ಅತನಿ ಪಟ್ಟಣದಲ್ಲಿ ಇರ್ತಕ್ಕಂಥ ಗುಂಜಿಗಾವಿ ಮಲ್ಟಿ ಆಸ್ಪತ್ರೆ ಎಂತ ಪ್ರಯತ್ನ. ಬಂಜಾರ ಬುಲ್ಸ್ ಮೊಮ್ಮಿಗಟ್ಟಿ ತಂಡದ ಆಟಗಾರನಿಗೆ ಕೈಗೆ ಬಂದು ತುತ್ತು ಬಾಯಿಗೆ ಬೀಳಲಿಲ್ಲ. ಪ್ರಥಮ ಬಹುಮಾನ 30,000 ರೂಪಾಯಿ. ರವಿ ಕಾಂಬ್ಳೆರು ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಹಾಗೆಯೇ ಅನೇಕ ಕಾರ್ಯಕ್ರಮಗಳಿಗೆ ಈ ಪಂದ್ಯಾವಳಿಗೆ ಸಹಾಯ ಸಹಕಾರ ಮಾಡಿರುವಂತಹ ಎಲ್ಲ ಕೊಡುಗೆ ದಾನಿಗಳಿಗೂ ಕೂಡ ಮತ್ತೊಮ್ಮೆ ಕಾಡಸಿದ್ದೇಶ್ವರ ಜಾತ್ರಾ ಕಮಿಟಿ ಪರವಾಗಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. in favor of Netaji Kesarugaonv.
ಟೈಮ್ ಬರ್ತಾ ಇದೆ. ಇಲ್ಲಿ ಮಧ್ಯಂತರ ವಿರಾಮದ ಬಳಿಕ ಸ್ಕೋರಿಬರ ಬಂಜಾರ ಬುಲ್ಸ್ ಮುಮ್ಮಿಗಟ್ಟಿ 6, ನೇತಾಜಿ ಕೆಸರುಗೊಪ್ಪ 14. 8 ಅಂಕದ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ ನೇತಾಜಿ ಕೆಸರುಗೊಪ್ಪ ತಂಡ. ದ್ವಿತೀಯಾರ್ಧದಲ್ಲಿ ಆಗ್ತಾ ಇದೆ. 14-6 ಮಧ್ಯ ಪಂದ್ಯ. ದ್ವಿತೀಯಾರ್ಧ ಆರಂಭ. ಆರಂಭದ ಮೊದಲನೇ ದಾಳಿಯನ್ನು ಕಟ್ಟಿಕೊಳ್ತಾ ಇದ್ದಾರೆ ಪ್ರಕಾಶ್. ಇನ್ನು 10 ನಿಮಿಷದಲ್ಲಿ ಗುಂಡೆವಾಡಿ ಕಬಡ್ಡಿ ವೈಭವ ಅಂತಿಮ ಘಟ್ಟಕ್ಕೆ ಸಾಗಿ ಬರ್ತಾ ಇದೆ. ಇಲ್ಲಿವರೆಗೆ ಪಂದ್ಯಾವಳಿಗೆ ಸಹಕಾರ ನೀಡಿರುವಂತಹ ಎಲ್ಲ ಕಬಡ್ಡಿ ಕ್ರೀಡಾಭಿಮಾನಿಗಳಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಪಂದ್ಯಾವಳಿ ಮುಕ್ತಾಯದ ನಂತರ ಮತ್ತೆ ಸರಿಯಾಗಿ ರಾತ್ರಿ 10 ಗಂಟೆಗೆ ಸುಂದರ ಸಾಮಾಜಿಕ ನಾಟಕ ಇದೆ. ನಾಟಕ ಕೂಡ ಎಲ್ಲರೂ ಕೂಡ ನೋಡಿ ಎಲ್ಲ ಸ್ಥಳೀಯ ಕಲಾವಿದರಿಗೆ ಶುಭ ಹಾರೈಸಿ ನಿಧಾನವಾಗಿ ಪಂದ್ಯವನ್ನ ಕಮ್ ಬ್ಯಾಕ್ ಮಾಡ್ತಾ ಇದ್ದಾರೆ. 14-8 ಮಧ್ಯ ಪಂದ್ಯ. ಮತ್ತೊಮ್ಮೆ ಬಿಂಸಿ ಕಾದ್ ನೋಡ್ಬೇಕು ಗೆಲುವಿನ ರೂವಾರಿಗಳ ಯಾರಾಗ್ತಾರಂತ. ಎಂಟರೊಂದಿಗೆ ಬಂದು ಸಾಗುತ್ತಾ ಇದೆ. ಪೊಟ್ಟೀನಿಯನ್ ಮತ್ತೊಮ್ಮೆ ಬೊಮ್ಮಿಗಟ್ಟಿ ತಂಡದ ಆಟಗಾರ ಅಪ್ಪು ದಾಳಿ ಭಾಗದಲ್ಲಿ 5 ಜನ ಆಟಗಾರ ನಡುವ ಅಂಕದ ಹುಡುಕಾಟದಲ್ಲಿ ಸಾಗುತ್ತಾ ಇದ್ದಾರೆ. ಮತ್ತೊಮ್ಮೆ ಬಿಂಸಿ ಈ ಬಾರಿ ಮಿಸ್ಟೇಕ್ ಬರ್ತಾ ಇದೆ. ಎಸ್, ಒಂದು ಸೂಪರ್ ರೈಡ್ ಬರ್ತಾ ಇದೆ. ಬಿಂಸಿ ಅವರ ಖಾತೆಗೆ 200 ರೂಪಾಯಿ. ಸರ್ ಲೆಕ್ಕ ಇಟ್ಕೊಳ್ಳಿ ನೀವೇ. 17-8 17-8. ಮತ್ತೊಮ್ಮೆ ಬಂಜಾರ ಬುಲ್ಸ್ ಮುಮ್ಮಿಗಟ್ಟಿ ತಂಡದ ಆಟಗಾರ ದಾಳಿ ಭಾಗದಲ್ಲಿ ಅಪ್ಪು ಅಂಕದ ಹುಡುಕಾಟಕ್ಕೆ ಸತತ ಪ್ರಯತ್ನದಲ್ಲಿ ಸಾಗುತ್ತಾ ಇದ್ದಾರೆ. ಈ ಬಾರಿ ಬಂಧನ. ಡಾಕ್ಟರ್ ಆನಂದ್ ಗುಂಜಿಗಾವಿ ಸರ್ ಈಗಾಗಲೇ ಚೆಕ್ ತೆಗೆದುಕೊಂಡೇ ಬಂದಿದ್ದಾರೆ. ಅತಿ ಶೀಘ್ರದಲ್ಲಿ ಕೂಡ ಹಸ್ತಾಂತರಿಸ್ತಾರೆ. ಸೂಪರ್ ಟೆಕಲ್ ಆನ್ ಇದೆ. 18-8 10 ಅಂಕದ ಮುನ್ನಡೆಯೊಂದಿಗೆ ನೇತಾಜಿ ಕೆಸರುಗೊಪ್ಪ. ಮುಂಚಿತವಾಗಿ ಕೆಸರುಗೊಪ್ಪ ತಂಡದ ಆಟಗಾರರು ದುಪಾಕ್ ಲೈನ್ ಮಾಡಿ ವಾಪಸ್ ಆಗ್ತಾ ಇದ್ದಾರೆ. ಪ್ರಕಾಶ್ ಮತ್ತೊಮ್ಮೆ ಎಡಬದಿಯಿಂದ ದಾಳಿ ಮಾಡಬಲ್ಲಂತ ಆಟಗಾರ. ಮಿಸ್ಟೇಕ್ ಆಗ್ತಾ ಇದೆ. ಹೊಸ ದಾಳಿಗಾರನ ಗಳಿಕೆ ಆಗ್ತಾ ಇದೆ. ಟು ಬೊಮ್ಮಿಗಟ್ಟಿ 5-2. ನೇತಾಜಿ ಕೆಸರುಗೊಪ್ಪ 23-9. 5 ನಿಮಿಷ. लास्ट 5 मिनट्स को आपके आखिरी 5 ಗಿಡದ ಗೆಲ್ ಬಾಕಿ. ಅಂತಿಮ 5 ನಿಮಿಷದ ಘೋಷಣೆ ಆಗಿದೆ. ಆತ್ಮೀಯ ಕಬಡ್ಡಿಯನ್ನ ನೋಡ್ಲಿಕ್ಕೆ ಬಂದಿರುವಂತಹ ಎಲ್ಲ ಕಬಡ್ಡಿ ಕ್ರೀಡಾಭಿಮಾನಿಗಳ ಚಳಿಗಾಲ ಇರೋದ್ರಿಂದ ಸ್ವಲ್ಪ ಬೈಕ್ ಮೇಲೆ ಹೋಗುವಂತವರು ನಿಧಾನವಾಗಿ ಹೋಗಿ ದಯವಿಟ್ಟು 23-9 ಬಂದು ಸಾಗಿದಾಗ ಗೆಲುವಿನಂತ ದಾಪುಗಾಲು ನೆಡ್ತಾ ಇದೆ ನೇತಾಜಿ ಕೆಸರುಗೊಪ್ಪ ತಂಡ. ಕಾದು ನೋಡಬೇಕು ಯಾವ ಸಮಯದಲ್ಲಿ ಪಂದ್ಯದಲ್ಲಿ ಬದಲಾವಣೆ
ಆಗ್ತದ ಇಲ್ಲ ಅಂತ ಕಾದು ನೋಡುವ ನಿರೀಕ್ಷೆಯಲ್ಲಿ ಚಾಣಾಕ್ಷತೆಯಿಂದ ಪಂದ್ಯವನ್ನು ಆಡ್ತಾ ಇದ್ದಾರೆ ಕೆಸರುಗುಪ್ಪ ತಂಡದ ಆಟಗಾರರು. ಪ್ರಶಾಂತ್ ಮತ್ತೊಮ್ಮೆ ಭಯದಿಂದ ದಾಳಿಯನ್ನು ಮಾಡ್ತಾ ಇದ್ದಾರೆ. ಯಾವುದೇ ಆತ್ಮಿಲ್ಲದೆ ಅಕ್ಕಡದಿಂದ ಆಚೆಗೆ ಹೋಗ್ತಾ ಇದ್ದಾರೆ. ಮತ್ತೊಮ್ಮೆ ಪ್ರಕಾಶ್ ಬಿಡುವಿಲ್ಲದೆ ನಿರಂತರವಾಗಿ ಪ್ರತಿಯೊಂದು ದಾಳಿಯಲ್ಲಿ ಕೂಡ ತಂಡಕ್ಕೆ ಆಶ್ರಯ ಆಗತಕ್ಕಂಥ ಒಂದು ಮಾಧ್ಯಮ. ಲಾಸ್ಟ್ 4 minutes ಕೊನೆಯ 4 ನಿಮಿಷ 100ಕ್ಕೆ 80% ಗುಂಡೆವಾಡಿಯ ಈ ಸಲ ಕಪ್ ಯಾರಿಗೆ ಅಂತ ಎಲ್ಲರಿಗೂ ಗೊತ್ತಾಗ್ತಾ ಇದೆ. ಸರಿಸುಮಾರು 24 ತಂಡಗಳಲ್ಲಿ ಸೋಲಿಲ್ಲದ ಸರದಾರರ ಪಟ್ಟ ಕಟ್ಟಿಕೊಳ್ಳಲಿಕ್ಕೆ ಸಿದ್ಧರಾಗಿದ್ದಾರೆ. 2 ಬಲಾಢ್ಯ ತಂಡಗಳ ನಡುವೆ ಥರ್ಡ್ ರೈಟ್ ಡಿಸೈಡ್ ರೈಟ್ ಪ್ರಕಾಶ್ ಮತ್ತೊಬ್ಬ ಈ ಬಾರಿ ಒಂದು ಉತ್ತಮವಾದಂತಹ ಟ್ಯಾಕಲ್ ಬರ್ತಾ ಇದೆ. ಬಹಳ ಸಮಯದ ನಂತರ ಒಂದು ಟ್ಯಾಕಲ್ ಅನ್ನ ಕಾಣ್ತಾ ಇದೀವಿ. ಕೊನೆಯ 3 ನಿಮಿಷ ಲಾಸ್ಟ್ 3 minutes ನಾವು ಹೇಳ್ತೀವಿ, ನೀವು ಕನ್ಫ್ಯೂಸ್ ಆಗ್ಬೇಡಿ. ಪಂದ್ಯಾವಳಿಗೆ ಪರಿಶ್ರಮ ಪಟ್ಟಿರುವಂತಹ ನಮ್ಮೆಲ್ಲ ಪರಿಶ್ರಮಕರಿಗೆ ನಾವೆಷ್ಟು ಬಾರಿ ಕೃತಜ್ಞತೆ ಸಲ್ಲಿಸಲು ಕೂಡ ಕಡಿಮೆ. 24-11 2 minutes ಮತ್ತೊಮ್ಮೆ ಪ್ರಶಾಂತ್ ದಾಳಿ ಭಾಗದಲ್ಲಿ